ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಗಾಡಿ ಪೇಪರ್ಸ್ ಅನ್ನ ತೋರ್ಸೆ. ಸರಿ, ಹೊರಡೆ. ರಾಕೆಟ್ ಲಾಂಚ್ ನ ತಯಾರಿ ಪೂರ್ತಿಯಾಗಿದೆ ಅಂತ ಅನ್ಸುತ್ತೆ. ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನನ್ನ ಅಪ್ಪ ಮೊದಲನೇ ಬಾರಿ ಈ ರಾಕೆಟ್ ನ ಹಾರಿಸ್ತಾ ಇರೋದು. ಅಪ್ಪಂಗೆ ಆಫರ್ ಸಿಕ್ಕಾಗ ಅವರು ಇಲ್ಲ ಅಂತ ಹೇಳಲೇ ಇಲ್ಲ. ಅರೆ, ಇದ್ರಲ್ಲಿ ಎಂತ ದೊಡ್ಡ ವಿಷಯ ಇದೆ? ನಮ್ಮ ಅಪ್ಪನೇ ಬೇರೆಯವ್ರಿಗೆ ಆಫರ್ ಕೊಟ್ಟಿದ್ರು, ಅವರು ಒಪ್ಕೊಳ್ಳಿಲ್ಲ. ಆದಿ, ನಿಮ್ಮಪ್ಪ ಅಂತೂ ಪೈಲಟ್ ಅಲ್ಲ, ಮತ್ತೆ ಅವ್ರ ಆಫರ್ ಏನಂತ ಕೊಟ್ರು? ನಮ್ಮಪ್ಪ ಈ ಸ್ಯಾಟಲೈಟ್ ನ ತಗೋಬೇಕನ್ಕೊಂಡಿದ್ರು. ಅವ್ರ ಆಸೆ ಏನಿತ್ತಂದ್ರೆ ಈ ಸ್ಯಾಟಲೈಟ್ ನ ನಮ್ ಟೆರೆಸ್ ಮೇಲೆ ಹಾಕ್ಬೇಕು ಅಂತ. ಆದ್ರೆ ಅವ್ರು ಕೊಡ್ಲಿಲ್ಲ. ಓಹೋ, ಭೂಮಿಯಲ್ಲಿ ಕತೆ ಹೇಳಿ ಹೇಳಿ ಸಾಕಾಗಿ ಇವಾಗ ಆಕಾಶಕ್ಕೆ ಹೋಗ್ಬಿಟ್ಯಾ? ಡಿಶ್ ಆಂಟೆನಾನ ತಗೊಂಡು ಅದನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಏನಾಯ್ತು? ಅವರು ಟೆರೆಸ್ ಮೇಲಾದ್ರೂ ಹಾಕ್ಬೋದು ಅಥವಾ ಹಾರಿಸ್ಬೋದು, ಅದು ಅವ್ರ ಇಷ್ಟ. ಹಲೋ ಮಕ್ಕಳೇ, ಶಿವ, ಇಂಟೆಲಿಜೆನ್ಸ್ನವರು ನಮ್ಗೆ ಹೇಳೋದ್ ಪ್ರಕಾರ ಕೆಲವರು ಸ್ಯಾಟಲೈಟ್ ನ ಹೈಜಾಕ್ ಮಾಡೋದಕ್ಕೆ ಪ್ಲಾನ್ ಮಾಡಿದಾರಂತೆ. ಹಾಗಾದ್ರೆ ನಾವು ಹೋಗಿ ಅದನ್ನ ನೋಡ್ಕೋಬೇಕಾಗತ್ತೆ. ಡಾಗ್ ಯಾಕೆ ಇಷ್ಟೊಂದು ಬಗಳ್ತಾ ಇದೆ? ಥ್ಯಾಂಕ್ ಯು ಶಿವ, ನೀನ್ ನನ್ನ ಮನ್ಸನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ. ಏನಾಯ್ತು ಡಾಗಿ? ಅಲ್ಲೇನಾದ್ರೂ ಇದೆಯಾ? ಜನ ಬಸ್ ಅನ್ನ ಹೈಜಾಕ್ ಮಾಡ್ತಾರೆ, ಟ್ರೈನ್ ಅನ್ನ ಹೈಜಾಕ್ ಮಾಡ್ತಾರೆ, ಪ್ಲೇನ್ ಅನ್ನ ಕೂಡ ಹೈಜಾಕ್ ಮಾಡ್ತಾರೆ. ನಾವು ರಾಕೆಟ್ ಅನ್ನ ಹೈಜಾಕ್ ಮಾಡೋಣ, ಮತ್ತೆ ಪ್ರಪಂಚದಲ್ಲೇ ವಿಲನ್ಗಳ ಗ್ರೂಪ್ ನಲ್ಲಿ ನಂಬರ್ 1 ಆಗಿಬಿಡೋಣ. ಇಲ್ಲಿವರೆಗೂ ಈ ತರದ ಹೈಜಾಕ್ ನ ಯಾರೂ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಾಸ್, ನೀವು ರಾಕೆಟ್ ನ ಹೈಜಾಕ್ ಮಾಡಿ ಏನ್ ಮಾಡ್ತೀರಾ? ರಾಕೆಟ್ ನ ಹೈಜಾಕ್ ಮಾಡಿ ಅದ್ರೊಳಗಡೆ ಇರೋ ಸ್ಯಾಟಲೈಟ್ ನ ತಗೊಳ್ಳೋದು. ನಾವು ರಾಕೆಟ್ ನ ಹೈಜಾಕ್ ಮಾಡೋಣ, ಸ್ಯಾಟಲೈಟ್ ನ ನಮ್ ವಶ ಮಾಡ್ಕೊಳ್ಳೋಣ, ನಮ್ದೇ ಓನ್ ಆಗಿ ಲಾಂಚ್ ಮಾಡೋಣ. ಆಮೇಲೆ ಪ್ರಪಂಚದ ಎಲ್ಲಾ ಡಾನ್ಗಳಿಗೂ ಯಾವ ರೀತಿ ಪ್ಲಾಟ್ಫಾರ್ಮ್ ಕೊಡ್ಬೇಕು ಅಂದ್ರೆ ಅಲ್ಲಿ ಅಂಡರ್ ವರ್ಲ್ಡ್ ಗೆ ಸಂಬಂಧಪಟ್ಟ ಎಲ್ಲಾ ಇನ್ಫಾರ್ಮೇಶನ್ಗಳು ಅಲ್ಲಿ ಸಿಗುತ್ತೆ. ಮತ್ತೆ ಎಲ್ಲರ ಹತ್ರ ಕಾಸು ತಗೊಂಡು ನಾವು ಇನ್ಫಾರ್ಮೇಶನ್ ನ ಡಿಸ್ಟ್ರಿಬ್ಯೂಟ್ ಮಾಡೋಣ. ಆದ್ರೆ ಬಾಸ್, ನಮ್ಮಲ್ಲಿ ರಾಕೆಟ್ ಓಡಿಸೋದು ಯಾರು? ನನಗಂತೂ ರಾಕೆಟ್ ಓಡಿಸೋದಕ್ ಬರೋದಿಲ್ವಲ್ಲ. ಯೋಚನೆ ಬೇಡ, ನಾನು ಮೊದಲೇ ಈ ಪೈಲಟ್ ಅನ್ನ ಕಿಡ್ನಾಪ್ ಮಾಡಿದ್ದೀನಿ. ಏನ್ ಬಾಸ್, ಇದುವರೆಗೂ ಯಾರು ಈ ತರ ಮಾಡಿರೋದೇ ಇಲ್ಲ ಹೈಜಾಕ್ ನ. ಹೌದು, ಮತ್ತೆ ನಿನ್ನ ಬಾಸ್ ಯಾವಾಗ್ಲೂ ದೊಡ್ಡದಾಗೆ ಯೋಚನೆ ಮಾಡ್ತಾನೆ. ಆಲಿಯಾ, ತಾಲಿಯಾ, ದಾಲಿಯಾ, ಚಾಲಿಯಾ, ಕೆಳಗಡೆ ಹೋಗಿ ನೋಡ್ಕೊಂಡು ಬನ್ನಿ ಸೆಕ್ಯೂರಿಟಿನ ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ. ಹೋ, ಹಾಗಾದ್ರೆ ಇದ ವಿಷಯ. ಲಡ್ಡು ಸಿಂಗ್ ಸರ್, ಅಲ್ಲಿರುವಂತ ಒಂದು ಕೇವಿಂದ 4-5 ಜನ ಗೂಂಡಾಗಳು ಹೊರಟಿದ್ದಾರೆ ರೈಡಿಂಗ್ಗೆ. ಡಾಗಿ ಅವ್ರನ್ನ ನೋಡಿನೇ ಬೊಗಳ್ತಾ ಇದ್ದಿದ್ದು. ನೀವೆಲ್ಲ ಈ ಕಡೆ ರೋಡ್ ಸೈಡ್ ವ್ಯಾಲಿ ಕಡೆಯಿಂದ ಹೋಗಿ, ಮತ್ತೆ ನಾನು ಆ ಕಡೆಯಿಂದ ಬರ್ತೀನಿ. ಓಕೆ ಶಿವ, ಓಕೆ. ಅಲ್ಲ, ನಾವು ಸೆಕ್ಯೂರಿಟಿನ ಏನಕ್ಕೆ ಚೆಕ್ ಮಾಡಕ್ ಹೋಗ್ತಾ ಇದೀವಿ? ಬಾಸ್ ಏನಾದ್ರೂ ಸೆಕ್ಯೂರಿಟಿ ಏಜೆನ್ಸಿನ ಓಪನ್ ಮಾಡಕ್ಕಿದಾರ ಹೊಸದು? ನನ್ನ ತಲೆ ಮೇಲೆ ಏನಾದ್ರೂ ಗೂಬೆ ಕೂರಿಸ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನ? ಬಾಸ್ ಸೆಕ್ಯೂರಿಟಿ ಏಜೆನ್ಸಿ ಮಾಡ್ತಾ ಇಲ್ಲ, ಆ ಸೆಕ್ಯೂರಿಟಿನ ಭೇದಿಸಿ ಹೇಗೆ ಹೈಜಾಕ್ ಮಾಡಬೇಕು ಅಂತ. ಅದ್ಯಾರದು?
ಏನ್ ಸಮಾಚಾರ? ಅಡ್ಡ ಯಾಕೆ ನಿಂತಿದ್ಯಾ? ಎಲ್ಲ ಸಮಾಚಾರ ನೀವೇ ಹೇಳ್ಬೇಕು. ಎಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿ. ನಾವೆಲ್ಲಾದ್ರೂ ಹೋಗ್ತೀವಿ, ನಿನ್ಗೆ ಆಗ್ಬೇಕು. ಸುಮ್ನೆ ಹೋಗ್ಬಿಡು ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಒಂದ್ ವಿಕೆಟ್ ಬಿತ್ತು, ಇನ್ನೊಂದು ಬಿತ್ತು, 3 ಬಿತ್ತು. ಏ ಈ ಮಗು ಅಂತೂ ತುಂಬಾ ಒಳ್ಳೆ ಫೈಟ್ರು. ನಮ್ಮನ್ನು ಹೊಡಿತಾ ಇದ್ರೆ ನೀನ್ ತಮಾಷೆ ಮಾಡ್ತಾ ಇದ್ಯಾ? ಹೊಡಿ ಅವನಿಗೆ. ನಾನ್ ಹೊಡಿಬೇಕಾ? ಹೆದರ್ಕೋಬೇಡಿ ಅಂಕಲ್, ನೀವು ತುಂಬಾನೇ ಒಳ್ಳೆಯವ್ರು ಅನ್ಸುತ್ತೆ ನಂಗೆ. ನಾನು ಇವ್ರಿಗೆ ಹೊಡಿತೀನಿ, ಮತ್ತೆ ನೀವೆಲ್ಲ ಹಗ್ಗದಲ್ಲಿ ಕಟ್ಟಾಕ್ಬಿಡಿ ಅವ್ರನ್ನ. ತಗೊಳ್ಳಿ, ಒಳ್ಳೆ ಮಜಾ ಇರುತ್ತೆ. ಅಂಕಲ್, ಈಗ ನಿಮ್ಮನ್ ನೀವೇ ಕಟ್ಟಾಕೊಳ್ಳಿ. ಇವಾಗ್ಲೇ ಕಟ್ಟಾಕೊಳ್ತೀನಿ. ಆದ್ರೆ ನನಗೆ ಮಜಾ ಬರ್ತಾ ಇಲ್ಲ. ನನ್ನೇನೇನೆ ಕಟ್ಟಾಕ್ದೆ? ಏ ಮೂರ್ಖ, ಅವನು ನಮ್ಮನ್ನ ದಡ್ಡನನ್ನಾಗಿ ಮಾಡಿದಾನೆ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಮತ್ ಹೇಗ್ ಫೇಮಸ್ ಆಯ್ತು? ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಗ್ಯಾಂಗು ಯಾವುದೇ ಪ್ಲಾನ್ ಮಾಡ್ತಾ ಇದ್ರು. ಜನ ಹೇಳ್ತಾರೆ ಬಿಟ್ಬಿಡಿ, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬರ್ತಾರೆ ಅಂತ. ಹೇಳಿ, ಮತ್ತೆ ಬೇಗ ಬಾಯ್ ತೆಗಿರಿ. ಮತ್ತೆ ನನಗೆ ಹೇಳಿ, ನೀವು 4 ಜನ ಅಲ್ಲಿ ಏನ್ ಮಾಡ್ತಾ ಇದ್ರಿ ಅಂತ. ಯಾರು ಹೇಳ್ತೀರಿ? ಯಾರು ಹೇಳ್ತೀರಿ? ನೀನ್ ಹೇಳು. ನೀನ್ ಎಲ್ರಿಗಿಂತ ಒಳ್ಳೆಯವನ್ ತರ ಕಾಣಿಸ್ತಾ ಇದೀಯಾ. ನೀನ್ ಸುಳ್ಳು ಹೇಳಲ್ಲ ಅನ್ಸುತ್ತೆ. ಹೇಳು 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 ಹೇಳು, ನಿಜ ಹೇಳ್ಬಿಡು. ಹೇ ಗೆಳೆಯರೇ, ನಾವು ಸೆಕ್ಯೂರಿಟಿ ಚೆಕ್ ಮಾಡಕ್ ಏನಕ್ಕೆ ಹೋಗ್ತಿದ್ವಿ? ಸೆಕ್ಯೂರಿಟಿ ಚೆಕ್? ಯಾವ ಸೆಕ್ಯೂರಿಟಿ ಚೆಕ್? ಇವನ್ ಹಿಡ್ಕೊಳ್ರ. ನಾನೇನಂತ ಹೇಳ್ತೀನಿ ಸರ್. ಲಡ್ಡು ಸಿಂಗ್ ತರ ಜಾಣ ಇನ್ಸ್ಪೆಕ್ಟರ್ ಹತ್ರ ನಾವೇನು ಮುಚ್ಚಿಟ್ಕೊಳಕ್ ಆಗಲ್ಲ ಸರ್. ನಮ್ದೊಂದು ಚಿಕ್ಕ ಪುಟ್ಟ ಸೆಕ್ಯೂರಿಟಿ ಏಜೆನ್ಸಿ ಇದೆ. ನಾವ್ ಅಂದ್ಕೊಂಡ್ವಿ ಪೊಲೀಸ್ ಸೆಕ್ಯೂರಿಟಿ ಫೇಲ್ ಆದ್ರೆ ಸ್ಯಾಟಲೈಟ್ಗೆ ನಮ್ ಸೆಕ್ಯೂರಿಟಿ ಕೊಡೋಣ ಅಂತ. ನಮ್ಗೆ ಗೊತ್ತಿರ್ಲಿಲ್ಲ ಸರ್ ನೀವು ಇಷ್ಟೊಂದು ಖಡಕ್ ಪೊಲೀಸ್ ಆಫೀಸರು ಅಂತ. ನೀವು ಸಿಕ್ಕಾಪಟ್ಟೆ ಮೋಸಗಾರರು. ಸೈಲೆಂಟ್ ಆಗಿ ಸೆಕ್ಯೂರಿಟಿ ಏಜೆನ್ಸಿ ಓಪನ್ ಮಾಡಿದ್ದೀರಾ, ಮತ್ತೆ ನನಗೆ ಹೇಳೇ ಇಲ್ಲ. ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ, ಹೋಗಿ ನೀವೆಲ್ಲ. ಕೂಡ ಹೇಳ್ತೀನಿ ನಾನು. ಬಾಯಿ ಮುಚ್ಕೊಂಡಿರು. ಲಡ್ಡು ಸಿಂಗ್ ಸರ್, ಇವರು ಸಿಕ್ಕಿದೆ ಚಾನ್ಸು ಅಂತ ಬೇರೆ ಕಥೆ ಏನೋ ಹೇಳ್ತಿದ್ದಾರೆ. ಹೇಳ್ಬೇಕಂದ್ರೆ ಸ್ಯಾಟಲೈಟ್ಗೆ ಯಾವುದೇ ಅಪಾಯ ಕೂಡ ಇಲ್ವೇ ಇಲ್ಲ. ಇವರ ಬಾಸ್ ಕೂಡ ಅಲ್ಲೇ ವ್ಯಾಲಿಲೆಲ್ಲೋ ಇರ್ತಾನೆ. ನಾವು ಹೋಗಿ ಕಂಡು ಹಿಡಿಲೇಬೇಕು. ಓಕೆ ಶಿವ, ಓಕೆ. ಹಲೋ ಬಾಸ್, ನಾವು ಜೈಲಲ್ಲಿದ್ದೀವಿ. ನಮಗೆ ಸರಿಯಾಗಿ ಹೊಡೆದು ಜೈಲಲ್ಲಿ ಹಾಕಿದ್ದಾರೆ ಬಾಸ್. ಹಲೋ ಬಾಸ್. ನಿಮ್ಮ 4 ಜನನ ಹೊಡೆದು ಹಾಕಿದ್ರ? ಎಷ್ಟು ಜನ ಇದ್ರು? ಬಾಸ್, ಒಬ್ಬ ಹುಡುಗ ತುಂಬಾ ಬಲಶಾಲಿಯಾಗಿದ್ದಾನೆ. ಅವನ್ ನಮ್ಮನ್ನ ಒಳಗಡೆ ಹಾಕಿ ನಿಮ್ಮನ್ನ ಹುಡ್ಕೊಂಡು ಲಡ್ಡು ಸಿಂಗ್ ಜೊತೆ ಬರ್ತಿದ್ದಾನೆ. ಮಗು? ಹಾಗಾದ್ರೆ ಇನ್ಯಾರೂ ಅಲ್ಲ, ಅವನು ಶಿವಾನೇ ಇರಬೇಕು. ಆ ಮಗು ಮತ್ತೆ ನನ್ನ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾನೆ. ಆದ್ರೆ ಅವನ ಜೀವನನ ನಾನಂತೂ ಮುಗಿಸ್ಬಿಡ್ತೇನೆ. ಬರ್ಲಿ ಬಿಡು ಅವನು. ಬಾಸ್, ನೀವ್ ಹೇಳ್ದಾಗೇನೆ ಒಬ್ಬ ಹುಡುಗ ಈ ಕಡೆನೆ ಬರ್ತಾ ಇದ್ದಾನೆ. ಸರಿ, ಎಲ್ರು ಬಚ್ಚಿಟ್ಕೊಳ್ಳಿ. ಅವನು ಆರಾಮಾಗಿ ಒಳಗಡೆ ಬರ್ಲಿ, ಆಮೇಲೆ ನನ್ನ ಕೆಲಸ ಶುರುವಾಗತ್ತೆ.
ಶಿವ, ಇವಾಗ ಏನ್ ಮಾಡ್ತೀಯ? ಬೊಬ್ಬನಂತೂ ನಿನ್ನನ್ನು ಕರೀಲೇ ಇಲ್ವಲ್ಲ. ಆ? ನೀನು ಮತ್ತೊಮ್ಮೆ ನನ್ನ ದಾರಿಗೆ ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀಯಾ. ಈಗ ಲೇಸರ್ ಬೀಮ್ ಇನ್ವಿಸಿಬಲ್ ಆಗ್ಬಿಟ್ಟಿದೆ. ಈಗ ನೀನು ಒಂದು ಹೆಜ್ಜೆ ಮುಂದೆ ಇಟ್ರು ಬೂದಿಯಾಗಿ ಹೋಗ್ತೀಯಾ. ನೀನಿಲ್ಲಿ ಬಂದಿಯಾಗಿರ್ತೀಯ ಇನ್ಮೇಲೆ. ಮತ್ತೆ ನಾನು ಹೊರಟೆ ಸ್ಯಾಟಲೈಟ್ ಅನ್ನ ಹೈಜಾಕ್ ಮಾಡೋದಕ್ಕೆ. ತಪ್ಪಿಸ್ಕೊಳಕ್ ಆಗೋ ಹಾಗಿದ್ರೆ ತಪ್ಪಿಸ್ಕೊಂಡ್ ನೋಡು. ನಾನು ಶಿವನ ಸೈಕಲ್ ಅನ್ನ ತುಂಡು ತುಂಡಾಗಿ ಮುರಿದು ಹಾಕ್ಬಿಡ್ತೀನಿ. ಅವನು ಈ ಸೈಕಲ್ ಇಂದ ಭಾರಿ ಎಗರಾಡ್ತಾ ಇರ್ತಾನೆ. ನಾನು ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಲೇಬೇಕು. ಓಹೋ, ಇದನ್ನ ಓಡಿಸೋದಕ್ಕಂತೂ ಇವಾಗ ಆಗೋದೇ ಇಲ್ಲ. ರೆಡಿ ಮಾಡೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಹಲೋ ಲಡ್ಡು ಸಿಂಗ್ ಅವರೇ. ಮಕ್ಕಳೆಲ್ಲ ಜೊತೆಲೇ ಇದ್ದಾರೆ. ಬಾರೇವಾ, ನಾನ್ ನಿಮ್ಮೆಲ್ಲರಿಗೂ ಒಳಗಡೆಯಿಂದ ರಾಕೆಟ್ ಹೇಗಿದೆ ಅಂತ ತೋರಿಸ್ತೀನಿ. ಹೆಸರು ಬೊಬ್ಬನ್ ಹೈಜಾಕರ್. ಕೇಳೇ ಇರ್ತೀರಾ. ಎಲ್ರು ಲೈನಲ್ಲಿ ನಿಂತ್ಕೊಳ್ಳೆ. ಈಗ ಈ ಸ್ಯಾಟಲೈಟ್ ನಮ್ಮದು. ಪೈಲಟ್, ಈ ರಾಕೆಟ್ನ ನೀನೇ ಹಾರಿಸ್ಬೇಕು. ಆದ್ರೆ ನಾನು ಹೇಗೆಲ್ಲ ಹೇಳ್ತೀನೋ ಹಾಗೆ ಮಾಡಬೇಕು. ಇಲ್ಲ ಅಂದ್ರೆ ಇವರಲ್ಲಿ ಯಾರು ಉಳಿಯೋದಿಲ್ಲ. ಬೇಗ ನಡೀರಿ, ಆ ಮಗು ಬರ್ತಾ ಇದ್ದಾನೆ. ಬೇಗ ಒಳಗಡೆ ನಡೀರಿ. ನಿನಗಿಷ್ಟೊಂದು ಧೈರ್ಯ ನೀನು? ಏನು ಪರವಾಗಿಲ್ಲ. ಆದ್ರೆ ಈಗ ಎಲ್ಲರೂ ಸೇರಿ ಹಾರೋಣ. ಶಿವ, ಈ ಸಲ ನಿನ್ನಿಂದ ನಾನು ಸೋಲೋದಿಲ್ಲ. ಓದ್ಸಲಿ ಆಚೆ ಸಲಿ ಎಲ್ಲ ಮುಯ್ಯನ್ನು ನಾನು ತೀರಿಸ್ಕೋಬೇಕು. ಇವ್ರನ್ನ ರೂಮ್ನಲ್ಲಿ ಕೂಡ ಹಾಕಿ. ಶಿವ, ಏನಾದ್ರೂ ಪ್ಲಾನ್ ಮಾಡು. ಲಡ್ಡು ಸಿಂಗ್ ಸರ್, ಹಾರ್ತಿರುವಂತ ರಾಕೆಟ್ ಅಲ್ಲಿ ನಾವು ಹೊರಗೆ ಹೋಗೋದಕ್ಕೆ ಆಗೋದಿಲ್ಲ. ಶಿವ, ಹೋಗೋದಕ್ಕೆ ಒಂದೇ ಒಂದ್ ದಾರಿ ಇದೆ. ಅಪ್ಪನ ಹತ್ರ ಇದ್ರ ಬಗ್ಗೆ ಕೇಳಿದ್ದೆ ನಾನು. ರೇವಾ,
ಅದೇನಂತ ನೀನ್ ನನ್ಗೆ ಹೇಳು. ಜೀವಕ್ಕಿಂತ ನಮ್ಗೆ ಬೇರೆ ಯಾವ್ದು ದೊಡ್ಡದಾಗಿರೋದಿಲ್ಲ. ಶಿವ, ಅಲ್ಲಿ ಮೇಲೆ ಒಂದ್ ಕಟ್ ಕಾಣಿಸ್ತಾ ಇದ್ಯಾ? ಅದು ರಾಕೆಟ್ ನ AC ಡಕ್. ನಾವು ಟ್ರೈ ಮಾಡಿದ್ರೆ ಅಲ್ಲಿಂದ ಹೊರಗಡೆ ಹೋಗ್ಬೋದು. ಶಿವ, ಹೊರಗಡೆ ಡೋರಿನ ಒಂದು ಪ್ಲಗ್ ಬಿಚ್ ಹೋಗಿದೆ. ಅದನ್ನೇನಾದ್ರೂ ನಾವು ಸರಿ ಮಾಡ್ಲಿಲ್ಲ ಅಂದ್ರೆ ಈ ಕೂಡ್ಲೆ ನಾವು ಸ್ಯಾಟಲೈಟ್ ಅನ್ನ ಹಾರಿಸೋದಕ್ಕಾಗೋದಿಲ್ಲ. ಯಾರಾದ್ರೂ ಈಗ ಮೇಲಕ್ಕೆ ಹೋಗ್ಬೇಕಾಗಿದೆ, ಯಾಕಂದ್ರೆ ನಾನಿಲ್ಲಿ ಆಪರೇಟ್ ಮಾಡ್ತಾ ಇದ್ದೀನಿ. ನೀವು ಚಿಂತೆ ಮಾಡಬೇಡಿ, ನಾನು ಹೋಗ್ತೀನಿ. ಶಿವ, ಶಿವ, ನನ್ನನ್ನು ಕಾಪಾಡು. ಅಯ್ಯೋ, ಕಾಪಾಡು ಶಿವ. ಓ ನೋ, ಲಡ್ಡು ಸಿಂಗ್ ಸರ್ ರೋಪ್ ನ ಬಟ್ಟೆಗೆ ಹಾಕೊಳ್ಳೋದ್ರ ಬದಲು ಡೋರಿಗೆ ಹಾಕ್ಬಿಟ್ಟಿದ್ದಾರೆ. ಇವಾಗ ಏನ್ ಮಾಡೋದು ಶಿವ? ನಾನು ಅವ್ರನ್ನ ಕಾಪಾಡ್ತೀನಿ. ಅಯ್ಯೋ ಶಿವ, ಸ್ಯಾಟಲೈಟ್ ಅಂತೂ ಸೆಟ್ ಆಗೋಯ್ತು. ನನ್ನನ್ನು ಯಾರು ಎಳ್ಕೋತಾರೆ? ನಾನಿರೋ ತನಕ ನಿಮ್ಗೇನು ಆಗೋದಿಲ್ಲ ಲಡ್ಡು ಸಿಂಗ್ ಸರ್. ಅಯ್ಯೋ ಶಿವ, ಇದೇನಾಗ್ತಿದೆ? ಇವಾಗಿಲ್ಲ ಅಂದ್ರೆ ಇನ್ಯಾವಾಗ್ಲೂ ಇಲ್ಲ. ಹಿಡ್ಕೊ ನನ್ನ, ಹಿಡ್ಕೊ ನನ್ನ. ನಿಮಗೋಸ್ಕರ ಒಂದು ಸಪರೇಟ್ ಆಗಿ ಸ್ಯಾಟಲೈಟ್ ತರದ ಜೈಲನ್ನ ಮಾಡಿ ಗಾಳಿಯಲ್ಲಿ ನಿಮ್ಮನ್ನ ಬಿಟ್ಬಿಡ್ತೀನಿ, ಗೊತ್ತಾಯ್ತಲ್ಲ? ನೀವು ಜೈಲ್. Watch India's largest kids library only on Jio Hotstar. Download the app now.